ನಮಸ್ಕಾರ ವೀಕ್ಷಕರೇ, ಜೆನ್ ನೆಕ್ಸ್ಟ್ ಪರಿವರ್ತನೆ ಪುಟ್ಟ ಕನಸುಗಳೊಂದಿಗೆ ಸಾಧನೆಯ ದಾಪುಗಾಲು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳ ಅಡಿಪಾಯ ಪುಟ್ಟ ಪುಟ್ಟ ಕನಸುಗಳು. ನಾಳೆಯ ಕನಸುಗಳೊಂದಿಗೆ ಹಿಂದಿನ ನೆನಪುಗಳೊಂದಿಗೆ ಸಾಗುವುದೇ ನಮ್ಮ ಜೀವನ. ಅಂಥವುದರಲ್ಲಿ ಪುಟ್ಟ ಕನಸುಗಳನ್ನು ಹೊತ್ತುಕೊಂಡು ಕನಸಿನ ರಾಯಭಾರಿಯಾಗಿ ಸಾಧನೆಯ ದಾಪುಗಾಲನ್ನು ಹಾಕುತ್ತಾ ಇರುವಂತಹ ಯುವ ಉತ್ಸಾಹಿ ಯುವ ಚಿಲುಮೆ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ ಶಾಂಭವಿ ಭಂಡಾರ್ಕರ್ ಇವರು. ಶಾಂಭವಿ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಶಾಂಭವಿ ಅವರೇ, ನೀವೀಗ ಒಂದು ಕಂಪನಿಯ CEO ಆಗಿದ್ದೀರಾ. ಹಾಗೆ ನಿಮ್ಮ ಬಹಳಷ್ಟು ಸಾಧನೆಗಳನ್ನು ನಮ್ಮ ಜನರಿಗೆ ಪರಿಚಯಿಸಲಿಕ್ಕಿದ್ದೇವೆ. ಇದಕ್ಕಿಂತ ಮುಂಚೆ ನೀವು ನಿಮ್ಮ ಬಾಲ್ಯ ಜೀವನ ಇರ್ಬೋದು, ಅದರ ಒಂದು ವಿದ್ಯಾಭ್ಯಾಸದ ಒಂದು ಕ್ಷಣಗಳನ್ನು ಮೆಲುಕು ಹಾಕುವುದಾದರೆ ನಮ್ಮ ವೀಕ್ಷಕರೊಂದಿಗೆ ಹೇಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಶೋರ್. ನಾನು ಹುಟ್ಟಿದ್ದು ಬೆಳಗಾವಿಯಲ್ಲಿ. ನನ್ನ ತಂದೆ ತಾಯಿ ಉಡುಪಿಯವರೇ. ಆದರೆ ನನ್ನ ತಂದೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರು 40 ವರ್ಷಕ್ಕಿಂತ ಜಾಸ್ತಿ. ಸೊ ಟ್ರಾನ್ಸ್ಫರಬಲ್ ಜಾಬ್. ಸೊ ಹುಟ್ಟುವಾಗ ನಾನು ಅವರು ಬೆಳಗಾವಿಯಲ್ಲಿದ್ದರು. ಸೊ ನಾನು ಹುಟ್ಟಿದ್ದು ಬೆಳಗಾವಿಯಲ್ಲಿ. ಅಲ್ಲಿ ಸ್ವಲ್ಪ ಶಾಲೆ ಮಾಡಿ ಮತ್ತು ಶಾಲೆಯಲ್ಲಿ ಕಲಿತು ಮತ್ತು ಡೆಲ್ಲಿಗೆ ಹೋಗಲಿಕ್ಕಿತ್ತು. ಸ್ವಲ್ಪ ಐ ಡಿಡ್ ಮೈ ಬಿಟ್ ಆಫ್ ಸ್ಕೂಲಿಂಗ್ ಇನ್ ಡೆಲ್ಲಿ. ಮತ್ತು 6th ಸ್ಟ್ಯಾಂಡರ್ಡ್ ಟು MBA ಉಡುಪಿಯಲ್ಲೇ ಇದ್ದೆ. ಸೊ 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಕ್ರಿಶ್ಚಿಯನ್ ಹೈಸ್ಕೂಲ್ ಉಡುಪಿಯಲ್ಲಿ ಕಲ್ತದ್ದು ನಾನು. ಸೊ 10th ಸ್ಟ್ಯಾಂಡರ್ಡಲ್ಲಿ ಟಾಪರ್ ಆದೆ ಶಾಲೆಗೆ. ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂತು, ನಾನು ಕಲಿಯೋದ್ರಲ್ಲಿ ಮುಂದೆ ಹೋಗಬೇಕು, ಒಂದು ಕಾನ್ಫಿಡೆನ್ಸ್, ಒಂದು ಫೌಂಡೇಶನ್ ಆಗಿ ಬಂದದ್ದು. ಸೊ ಮತ್ತೆ ನಾನು PUC MGM ಅಲ್ಲಿ ಮಾಡಿದೆ. ಮತ್ತು UPMCಯಲ್ಲಿ BBM ಅಲ್ಲಿ ಕೂಡ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 3rd ರ್ಯಾಂಕ್ ಬಂದೆ. ಸೊ ಯಾವಾಗಲೂ ಅಕಾಡೆಮಿಕಲಿ ನಾನು ಸ್ವಲ್ಪ ಇನ್ಕ್ಲೈನ್ಡ್ ಇದ್ದೆ. ಸೊ ಕಲಿಯೋದ್ರಲ್ಲಿ ಹುಷಾರಿದ್ದೆ. ಸೊ ಮತ್ತು ಐ ವೆಂಟ್ ಆನ್ ಟು ಡೂ MBA. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ MBA ಮಾಡಿದ್ದೇನೆ. ಮತ್ತು ಅಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಆಲ್ 4 ಸೆಮಿಸ್ಟರಲ್ಲಿ ನಾನು ಟಾಪರ್ ಆಗಿದ್ದೆ. ಸೊ ಅದಾದಮೇಲೆ ನನಗೆ ಒಂದು ಫೌಂಡೇಶನ್ ಸಿಕ್ಕಿತ್ತು. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ವೈಸ್ ಒಳ್ಳೆಯದಾಯಿತು. ಈಗ ಕರಿಯರ್ ವೈಸ್ ನಾನು ಅಚೀವ್ ಮಾಡಬೇಕಂತ ಒಂದು ಗೋಲ್ ಇತ್ತು ಲೈಫಲ್ಲಿ. ಸೊ ಫಸ್ಟ್ ಜಾಬ್ ನಂದು ಇನ್ಫೋಸಿಸ್ ಮ್ಯಾಂಗ್ಳೂರಲ್ಲಿ ಸಿಕ್ಕಿತ್ತು ನನಗೆ. ಸೊ ಐ ವಾಸ್ ವೆರಿ ಥ್ರಿಲ್ಡ್. ಅದು ನಂದು ಡ್ರೀಮ್ ಜಾಬ್ ಆಗಿತ್ತು. ಸೊ ಫಸ್ಟ್ ಜಾಬ್ ಇನ್ಫೋಸಿಸ್ ಮ್ಯಾಂಗ್ಳೂರ್ ಕೊಟ್ಟಾರ ಚೌಕಿಯಲ್ಲಿ. ಅಲ್ಲಿ ಸ್ವಲ್ಪ ವರ್ಷ ಕೆಲಸದಲ್ಲಿದ್ದೆ. ಮತ್ತು ಅದಾದಮೇಲೆ ತುಂಬ MNC ಕಂಪನೀಸಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ಬ್ಯಾಂಗ್ಳೂರಲ್ಲಿದ್ದೆ. ಮತ್ತು ದುಬೈಯಲ್ಲಿ HSBCಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತು ಬಾಕ್ಲೇಸ್ ಚೆನ್ನೈ. ಮತ್ತು ಉಡುಪಿಗೆ ಬರಬೇಕಾಯಿತು ಪರ್ಸ್ನಲ್ ರೀಸನ್ಸ್ಗೋಸ್ಕರ. ಸೊ ಉಡುಪಿಗೆ ಬಂದ ಮೇಲೆ EVS ಅಂತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ನನಗೆ ಲೀಡರ್ಶಿಪ್ ರೋಲಲ್ಲಿ ಕೆಲಸ ಸಿಕ್ಕಿತ್ತು. ಅದಾದಮೇಲೆ ಈಗ ಚಿಪ್ಸಿಯಲ್ಲಿ CEO ಆಪರ್ಚುನಿಟಿ ಸಿಕ್ಕಿದೆ. ಸೊ ಹಾಗೆ ಅಂದರೆ ಚಿನ್ನದ ಬೇಟೆಯನ್ನು ವಿದ್ಯಾಭ್ಯಾಸದ ಒಂದು ದಿನಗಳಿಂದಲೇ ನೀವು ಮಾಡ್ಕೊಂಡು ಬಂದಿದ್ದೀರಾ. ಈ ಚಿನ್ನದ ಬೇಟೆಯ ಒಟ್ಟಿಗೆ ಈಗ ನಮ್ಮ ಉಡುಪಿಯ ಒಂದು ಯುವ ಉತ್ಸಾಹಿಗಳಿಗೆ ಸುವರ್ಣಾವಕಾಶವನ್ನು ಕೂಡ ಒದಗಿಸ್ತಾ ಇದ್ದೀರಾ ನಿಮ್ಮ ಒಂದು ಕಂಪನಿಯ ಮುಖಾಂತರ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ನೀವು ಈಗ ಬೇರೆ ಬೇರೆ MNC ಕಂಪನೀಸ್ಗಳಲ್ಲಿ ನೀವು ಕೆಲಸವನ್ನು ಮಾಡಿದ್ದೀರಾ. ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಈಗಿನ ಒಂದು ಕಂಪನಿಯನ್ನು ಮುಂದುವರಿಸಲಿಕ್ಕೆ ಯಾವ ರೀತಿಯಲ್ಲಾದರೂ ಹೆಲ್ಪ್ ಆಗಿದೆಯಾ, ಯಾವ ರೀತಿಯಲ್ಲಾದರೂ ಪ್ರಯೋಜನ ಆಗಿದೆಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಅದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿತ್ತು ನನಗೆ ವೆರಿ ಅರ್ಲಿ ಇನ್ ಲೈಫ್. ಸೊ ನಾನು HSBC ದುಬೈಲಿದ್ದೆ ನಾನು ಹೇಳಿದಾಗೆ. ಸೊ 6 ವರ್ಷ ಅಲ್ಲಿದ್ದೆ. ಮತ್ತು US ಅಲ್ಲಿ ಸಹ ಕೆಲಸ ಮಾಡಿದ್ದೇನೆ. ಸೊ ಅದು ಪ್ರೊಫೆಷ್ನಲಿಸಮ್ ಒಂದು ಸಿಗ್ತದೆ. ಅದು ಇಂಟರ್ನ್ಯಾಷನಲ್ ಕಂಪನೀಸ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿದಾಗ ಅದು ಪ್ರೊಫೆಷ್ನಲಿಸಮ್ ಇರ್ಬೋದು, ಅದು ಬಿಸ್ನೆಸ್ ಎಟಿಕೆಟ್ ಇರ್ಬೋದು, ಎಲ್ಲ ಅದು ಬರ್ತದೆ ಆಟೋಮ್ಯಾಟಿಕ್ಲಿ. ಅದು ಇಲ್ಲಿ ಉಡುಪಿಯಲ್ಲಿ ಬಂದು ಈಗ ನನಗೆ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ಈಸಿಲಿ ಆಗ್ತಾ ಉಂಟು. ಸೊ ಪ್ರಾಸೆಸ್ ವೈಸ್ ಡೆವಲಪ್ಮೆಂಟ್ ಇರ್ಬೋದು, ಸ್ಟ್ರೀಮ್ ಲೈನಿಂಗ್ ಆಫ್ ಪ್ರಾಸೆಸ್ ಇರ್ಬೋದು, ಎಲ್ಲ ಅಪ್ಲೈ ಮಾಡಿ ನನಗೆ ಈಗ ಈಸಿಲಿ ಎಲ್ಲ ಅದು ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇರ್ಬೋದು, MNC ಎಕ್ಸ್ಪೋಜರ್ ನಿಮಿತ್ತ ಇರ್ಬೋದು, ಎಲ್ಲ ಈಗ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಉಂಟು ಉಡುಪಿ ಅಂತ ಪ್ಲೇಸಲ್ಲಿ. ಸೊ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದು ಅಪ್ಲೈ ಮಾಡಲಿಕ್ಕೆ ನಂಗೆ ಈಗ ಒಳ್ಳೇದಾಗ್ತಾ ಉಂಟು. ಈಸಿಲಿ ಅಪ್ಲೈ ಮಾಡ್ಬೋದು ಅದು ಕಲ್ತದ್ದು. ನೀವೀಗ ಇಂಟರ್ನ್ಯಾಷನಲ್ ಕಂಪನೀಸ್ಗೆ ಹೋದ ನಂತರ ನೀವು ಈಗ ಬೇರೆ ಕಂಟ್ರೀಸ್ಗಳಿಗೆ ಕೂಡ ಹೋಗಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಿ. ಫಾರ್ ದುಬೈಯಲ್ಲಿ 6 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರಿ. ಹಾಗೆ ಬೇರೆ ಬೇರೆ ಕಂಟ್ರೀಸಲ್ಲಿ ನೀವು ಒಂದು ಅನುಭವವನ್ನು ಪಡ್ಕೊಂಡಿದ್ದೀರಾ. ಇಲ್ಲಿನ ಒಂದು ಕಂಪನೀಸ್ಗಳಿಗೂ ಅಲ್ಲಿನ ಒಂದು ಕಂಪನೀಸ್ಗಳಿಗೂ ಏನು ಒಂದು ವ್ಯತ್ಯಾಸ ಇದೆ, ಯಾವುದನ್ನು ಹೆಚ್ಚು ಕಲೀಲಿಕ್ಕೆ ಆಗ್ತದೆ ನಿಮಗೆ ಅಂತ ಹೇಳಿ ನಮ್ಮ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಹೇಳಿದಾಗೆ ಅಲ್ಲಿದ್ದು ಕಂಪನೀಸ್ MNC ಲೆವೆಲ್ ಕಂಪನೀಸ್. ಸೊ ಎಕ್ಸ್ಪೋಜರ್ ಹೇಳಿದರೆ ಅಲ್ಲಿ ತುಂಬ ಎಕ್ಸ್ಪೋಜರ್ ಸಿಗ್ತದೆ, ತುಂಬ
ಇರ್ತಾರೆ, ಅವರಿಂದ ಕಲಿಬಹುದು ಡೇ ಟು ಡೇ ಬೇಸಿಸ್ ಅಲ್ಲಿ. ತುಂಬಾ ಡಿಪಾರ್ಟ್ಮೆಂಟ್ ವೈಸ್ ಇರ್ತದೆ, ಜನರು ಸಿಗ್ತಾರೆ, ಬೇರೆ ಬೇರೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಡಿಫ್ರೆಂಟ್ ಆಗಿರ್ತದೆ ಅವರದ್ದು. ಸೊ ಕಲೀಲಿಕ್ಕೆ ತುಂಬಾ ಇರ್ತದೆ MNC ಕಂಪನೀಸ್ ಅಲ್ಲಿ. ಆದ್ರೆ ಉಡುಪಿಯಲ್ಲಿ ಬಂದ ಮೇಲೆ ಈಗ ಲೋಕಲ್ ಕಂಪನಿ ಅಲ್ಲ, ಅಂದ್ರೆ ಇಫ್ ಯು ಸಿ ಎಂಪ್ಲಾಯೀಸ್ ಅವ್ರು ಲೋಕಲಿ ಬೇಸ್ಡ್ ಇರ್ತಾರೆ. ಸೊ ಆದ್ರೆ ಸಹ ಐ ವುಡಂಟ್ ಸೇ ಲರ್ನಿಂಗ್ ಸ್ಟಾಪ್ಸ್, ಕಲೀಲಿಕ್ಕೆ ಇರ್ತದೆ. ಆದ್ರೆ ವೆನ್ ಯು ವರ್ಕ್ ಇನ್ MNC ದ ಲೆವೆಲ್ ಆಫ್ ಲರ್ನಿಂಗ್ ಇಸ್ ಮಚ್ ಮೋರ್ ಕಂಪೇರ್ಡ್ ಟು ಉಡುಪಿಯಲ್ಲಿ ಕಲಿಯೋದು, ರೈಟ್? ಸೊ ಅದು ಅಡ್ವಾಂಟೇಜ್ ಇರ್ತದೆ. ಮತ್ತೆ ನಾನು ಹೇಳಿದಾಗೆ ಪ್ರೊಫೆಷನಲಿಸಮ್ ಅಲ್ಲಿದು ತುಂಬಾ ಒಳ್ಳೇದಿರ್ತದೆ MNC ಕಂಪನೀಸ್ ಅಲ್ಲಿ. ಮತ್ತೆ ಇನ್ನೊಂದು ನಾನು ಎಂಥದ್ದು ಕಲ್ತಿದ್ದಂದ್ರೆ, ನಾನು US ಅಲ್ಲಿ ಇರುವಾಗ ಅಲ್ಲಿದು CEO ಇರ್ಬೋದು, CFOs ಇರ್ಬೋದು, ಸೀನಿಯರ್ ಲೆವೆಲ್ ಎಂಪ್ಲಾಯೀಸ್ ಕೂಡ ವೆರಿ ಡೌನ್ ಟು ಅರ್ತ್ ಇರ್ತಾರೆ. ಸೊ ಅವ್ರಿಗೆ ನೋಡುವಾಗ ಗೊತ್ತಾಗೋದಿಲ್ಲ ಅವ್ರು ಸೀನಿಯರ್ ಲೆವೆಲ್ ಪೀಪಲ್ ಅಂತ. ಸೊ ಅದು ಒಂದು ನಾನು ಕಲ್ತಿದ್ದೇನೆ. ನಾನು ಸಹ ಅದು ಎನಿಸಿದೆ, ನಾನು CEO ಇರ್ಬೋದು, ಸೀನಿಯರ್ ಲೆವೆಲ್ ರೀಚ್ ಆದಾಗ ನಾನು ಹಂಬಲ್ ಆಗಿರಬೇಕು ಅಂತ. ಅದು ಒಂದು ನಾನು ಲರ್ನಿಂಗ್, ಅದು ನನ್ನ ಲೈಫ್ ಇದು. ಸೊ ಯಾವಾಗಲೂ ಡೌನ್ ಟು ಅರ್ತ್ ಇರಬೇಕು, ಹಂಬಲ್ ಆಗಿರ್ಬೇಕಂತ ಅದು ಕಲ್ತಿದ್ದೇನೆ ಅಲ್ಲಿ ಕೆಲಸ ಮಾಡಿ. ಓಕೆ. ಸೊ ಅಂದರೆ ಬಹಳಷ್ಟು ಒಂದು ಅನುಭವವನ್ನು ಈ ಒಂದು ಕಂಪನೀಸ್ ನಿಮಗೆ MNC ಕಂಪನೀಸ್ಗಳು ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ನೀವೇ ಈ ಒಂದು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡ್ರೆ ನೀವು ಸ್ಕೂಲ್ ಲೆವೆಲ್ಸಲ್ಲಿ ಇರ್ಬೋದು ಅಥವಾ ಕಾಲೇಜ್ ಲೆವೆಲ್ಸಲ್ಲಿ ಇರ್ಬೋದು, ಆವಾಗ ನೀವು ಎಣಿಸ್ಕೊಂಡಿದ್ರ ನಾನು ಹೀಗೆ ಒಂದು ಕಂಪನಿಯನ್ನು ಸ್ಟಾರ್ಟಪ್ ಮಾಡ್ತೇನೆ, ನಿಮಗೆ ಒಂದು ಆಸೆ ಏನಾದರೂ ಇತ್ತಾ, ಅಥವಾ ನೀವೊಂದು ಐಡಿಯಾವನ್ನು ಹಾಕ್ಕೊಂಡಿದ್ರಾ ಹೀಗೆ ಒಂದು ಕಂಪನೀಸನ್ನು ಸ್ಟಾರ್ಟ್ ಮಾಡಬೇಕು, ನನ್ನಿಂದ ಮತ್ತಷ್ಟು ಜನರಿಗೆ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಬೇಕು ಅಂತ? ಡೆಫಿನೆಟ್ಲಿ ಇತ್ತು. ನಂದು ಫಸ್ಟ್ ಜಾಬ್ ಇನ್ಫೋಸಿಸ್ ಅಲ್ಲಿ ಜಾಯಿನ್ ಆದಾಗ ನಾನು ಎನಿಸಿದೆ 15 years ಡೌನ್ ದ ಲೈನ್ ನಾನು ಸೀನಿಯರ್ ಲೆವೆಲ್ ರೋಲಿಗೆ ರೀಚ್ ಆಗಬೇಕು. ಅದು ನಂದು ಗೋಲ್ ಇತ್ತು, ಒಂದು ಆಂಬಿಷನ್ ಇತ್ತು ನನ್ನ ಲೈಫಲ್ಲಿ ಯಾವಾಗಲೂ. ಸೊ ಲಕ್ಕಿಲಿ ನನಗೆ ಅದು ಅಚೀವ್ ಮಾಡ್ಲಿಕ್ಕೆ ಆಯಿತು. ಸೊ ಇವಾಗ CEO ಲೆವೆಲ್ ರೀಚ್ ಆಗಿದ್ದೇನೆ, ವಿಚ್ ಇಸ್ ಹೈಯೆಸ್ಟ್ ರೋಲ್, ಟಾಪ್ ಲೆವೆಲ್ ಲ್ಯಾಡರ್ ಇರ್ಬೋದು ಕಾರ್ಪೊರೇಟ್ ಅಲ್ಲಿ. ಸೊ ಅದು ಆಪರ್ಚುನಿಟಿ ಸಿಕ್ಕಿದೆ ನನಗೆ. ಮತ್ತೆ ಅದು ಗೋಲ್ ಇತ್ತು ನನ್ನ ಲೈಫಲ್ಲಿ ಯಾವಾಗಲೂ. ಮತ್ತೆ ಕಲಿಯುವಾಗ ಸಹ ನನಗೆ ಫಸ್ಟ್ ಬರಬೇಕಂತ ಒಂದು ಗೋಲ್ ಇತ್ತು. ಕರಿಯರ್ ಜಾಯಿನ್ ಆದಾಗ, ಕಾರ್ಪೊರೇಟ್ ವರ್ಲ್ಡ್ಗೆ ಜಾಯಿನ್ ಆದಾಗ ನನಗೆ ಸೀನಿಯರ್ ಲೆವೆಲಲ್ಲಿ ರೀಚ್ ಆಗಬೇಕಂತ ನಾನು ಎಫರ್ಟ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಆವಾಗಲಿಂದಲೇ. ಸೊ ನಾನು ಯಾವಾಗಲೂ ಐ ವಾಸ್ ಆಲ್ವೇಸ್ ಆಂಬಿಷಿಯಸ್. ಸೊ ಅದು ಮಕ್ಕಳಲ್ಲಿ ಇರಬೇಕು, ಒಂದು ಆಂಬಿಷನ್ ಇದ್ರೆ ಅದು ಅಚೀವ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಒಂದು ಗೋಲ್ ಕ್ಲಿಯರ್ ಇದ್ರೆ ಮಾತ್ರ ಅಚೀವ್ ಮಾಡ್ಲಿಕ್ಕೆ ಆಗೋದಲ್ಲ, ಇಲ್ಲದಿದ್ರೆ ಏನು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಲೈಫಲ್ಲಿ. ಸೊ ನನಗೆ ಜಾಯಿನ್ ಆದಾಗ ಡೆಫಿನೆಟ್ಲಿ ಇತ್ತು, ಗೋಲ್ ಇತ್ತು, ಆಂಬಿಷನ್ ಇತ್ತು. ಸೊ ಈಗ ನಾನು ಅಚೀವ್ ಮಾಡಿದ್ದೇನೆ. ಸೊ ಅದು ಗುಡ್ ಲಕ್ ಇರ್ಬೋದು, ನಾನು ಓನ್ ಎಫರ್ಟ್ಸ್ ಹಾಕಿದ್ದೇನೆ ಟುವರ್ಡ್ಸ್ ದಟ್ ಗೋಲ್. ಸೊ ಐ ಆಮ್ ಲಕ್ಕಿ ನಫ್ ಟು ರೀಚ್ ದೇರ್ ನೌ. ಓಕೆ. ಅಂದ್ರೆ ನಿಮ್ಮ ಗುರಿ ಒಂದು ಕ್ಲಿಯರ್ ಆಗಿತ್ತು, ಗುರಿ ಒಂದು ಸ್ಪಷ್ಟವಾದ ಗುರಿಯನ್ನ ಇಟ್ಕೊಂಡಿದ್ರೆ ನೀವು, ಅದಕ್ಕೆ ನಿಮ್ಗೆ ಒಳ್ಳೆಯ ರೀತಿಯ ಉತ್ತೇಜನ ಕೂಡ ಮುಖ್ಯವಾಗ್ತದೆ. ನಿಮ್ಮ ಮನೆಯಿಂದ ನಿಮ್ಗೆ ಯಾವ ರೀತಿಯ ಒಂದು ಉತ್ತೇಜನ ಸಿಕ್ಕಿತು ನಿಮ್ಮ ಗುರಿಯನ್ನ ಮುಟ್ಟುವಲ್ಲಿ ಅಂತ ಹೇಳ್ತೀರಾ? ನನ್ನ ಪೇರೆಂಟ್ಸ್ ಅವರು ತುಂಬ ಎಂಕರೇಜ್ ಮಾಡಿದ್ದಾರೆ ನನಗೆ. ಕಲಿಯುವ ಟೈಮಿಂದಲೂ ಸಹ ನನ್ನ ತಂದೆ ತುಂಬ ನನಗೆ ಬುಕ್ಸ್ ಎಲ್ಲ ತಂದು ಕೊಡ್ತಿದ್ರು, ಕಲಿಬೇಕು ನೀನು, ಮತ್ತು ಡಿಸ್ಟಿಂಗ್ವಿಷ್ ಮಾಡಲಿಲ್ಲ, ನೀನು ಹುಡುಗಿ, ನೀನು ಮನೇಲಿರಬೇಕು, ಕೆಲಸ ಕುಕ್ಕಿಂಗ್ ಮಾಡಬೇಕು ಅದೆಲ್ಲ ಹೇಳಲಿಲ್ಲ ನನಗೆ. ಸೊ ನನ್ನ ಪೇರೆಂಟ್ಸ್ ವೆರಿ ವೆರಿ ಸಪೋರ್ಟಿವ್. ಯಾವಾಗಲೂ ಹೇಳ್ತಿದ್ರು ಒಳ್ಳೆ ಮಾಡಿ ಕಲಿ, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೋ ಹೆಡ್ ಸ್ಟಡಿ ವೆಲ್. ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈವನ್ ಕಾರ್ಪೊರೇಟ್ ಲೆವೆಲಿಗೆ ನಾನು ಕೆಲಸ ಮಾಡುವಾಗ ಸಹ ನನ್ನ ಪೇರೆಂಟ್ಸ್ ಆಲ್ವೇಸ್ ವೆರಿ ಸಪೋರ್ಟಿವ್. ಏನು ಬೇಕಿದ್ರೆ ನೀನು ಅಚೀವ್ ಮಾಡ್ಬೋದು ಅಂತ ಸಪೋರ್ಟ್ ಮಾಡಿದಕ್ಕೋಸ್ಕರ ನಾನೀಗ ಈ ಲೆವೆಲ್ ರೀಚ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಆಫ್ ಕೋರ್ಸ್ ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್ ಮೈ ರಿಲೇಟಿವ್ಸ್ ಆಲ್ಸೋ ಹ್ಯಾವ್ ಬಿನ್ ವೆರಿ ವೆರಿ ಎಂಕರೇಜಿಂಗ್ ಆ್ಯಂಡ್ ಸಪೋರ್ಟಿವ್. ಸೊ ದಟ್ಸ್ ಲೈಕ್ ಅ ಗಾಡ್ಸ್ ಬ್ಲೆಸ್ಸಿಂಗ್ ಹೇಳ್ಬೋದು ನಾನು. ಓಕೆ. ಅಂದರೆ ಖಂಡಿತವಾಗಿ ನೀವೊಂದು ಮಾತನ್ನ ಹೇಳಿದ್ರಿ, ತಂದೆ ನನಗೆ ಒಂದು ಡಿಫ್ರೆನ್ಸ್ ಅನ್ನ ತೋರಿಸಲಿಲ್ಲ, ಹುಡುಗಿ ಮತ್ತೆ ಹುಡುಗ ಅಂತ ಹೇಳುವ ಒಂದು ಡಿಫ್ರೆನ್ಸ್ ಅನ್ನ ತೋರಿಸಲಿಲ್ಲ, ಏನು ಸಾಧನೆಯನ್ನ ಮಾಡಲಿಕ್ಕೆ ಆ ಒಂದು ಡಿಫ್ರೆನ್ಸ್ ಅನ್ನ ತೋರಿಸದೆ ಅವರು ನನಗೆ ಕಲಿಸಿದ್ದಾರೆ, ಪ್ರತಿಯೊಂದರಲ್ಲೂ ಕೂಡ ಉತ್ತೇಜನವನ್ನ ನೀಡಿದ್ದಾರೆ ಅಂತ. ಅಂದರೆ ನಾವು ನಮ್ಮ ಗುರಿಯನ್ನ ಸ್ಪಷ್ಟವಾಗಿ ಇಟ್ಕೊಂಡ್ರೆ ಹೇಗಾದರೂ ನಾವು ಮುಂದೆ ಬರಬೇಕು ಅಂತ ಮುಂದೆ ಬರ್ಬೋದು ಅಂತ ಹೇಳೋದಕ್ಕೆ ನೀವು ಉತ್ತಮ ನಿದರ್ಶನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೀವೀಗ ಒಂದು ಚಿಪ್ಸಿ ಕಂಪನಿಯ ಮಹಾನಿರ್ದೇಶಕಿಯಾಗಿದ್ದೀರಾ. ಕಂಪನಿಯನ್ನ ಪ್ರಾರಂಭಿಸುವ ಮೊದಲು ಕಂಪನಿಯ ಒಂದು ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು. ಚಿಪ್ಸಿ IT ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ. ಇದು ಸ್ಟಾರ್ಟ್ ಆದದ್ದು 2013 ಅಲ್ಲಿ. ಸೊ ಈಗ 11th year ರನ್ನಿಂಗ್. ಸ್ಟಾರ್ಟ್ ಮಾಡಿದ್ದು ಫೌಂಡರ್ ಮಿಸ್ಟರ್ ಸಂದೀಪ್ ಭಕ್ತ ಅವರು. ಸೊ ಇಲ್ಲಿ ಸ್ಟಾರ್ಟ್ ಮಾಡಿ ಈಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ ಲೋಕಲಿ. ಜನರು ಈಗ ನನ್ನ ಹಾಗೆ ವಾಪಸ್ ಬರ್ಬೋದು, MNCs ಎಲ್ಲ ಕೆಲಸ ಮಾಡಿ ವಾಪಸ್ ಉಡುಪಿಗೆ ಬಂದಾಗ ಒಂದು ಕಾರ್ಪೊರೇಟ್ ಲೆವೆಲ್ ಆಪರ್ಚುನಿಟಿ ಕೊಡುವಂಥ ಕಂಪನಿಗೆ ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು ಮತ್ತು ಸಪೋರ್ಟ್
ಸಹ ಮಾಡಬೇಕು. ಸೊ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿತು ಈ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ. ನನಗೆ CEO ರೋಲಲ್ಲಿ ಹೈರ್ ಮಾಡಿದ್ದಾರೆ. 1.5 years ಆಯ್ತು ಈಗ ಕೆಲಸ ಮಾಡಿ. ಸೊ ನಾನು ಜಾಯಿನ್ ಆದ ಮೇಲೆ ಒಂದು ಪ್ರಾಸೆಸ್ ಎಲ್ಲ ಸ್ಟ್ರೀಮ್ ಲೈನ್ ಮಾಡಿದ್ದೇನೆ, ಮತ್ತು ಎಲ್ಲ HR ಪಾಲಿಸೀಸ್ ಎಲ್ಲ ಪ್ಲೇಸಿಗೆ ತಂದಿದ್ದೇನೆ. ಸೊ ಕಸ್ಟಮರ್ ವೈಸ್ ಆಲ್ಸೋ ಈಗ ನಾವು ಫೋಕಸ್ ಮಾಡಿದ್ದೇವೆ, ಜಾಸ್ತಿ ಕಸ್ಟಮರ್ಸ್ ಆ್ಯಡ್ ಮಾಡಬೇಕು, ಗ್ರೋತಲ್ಲಿ ಫೋಕಸ್ ಮಾಡಬೇಕಂತ. ಸೊ ದಟ್ ಈಸ್ ಅವರ್ ಫೋಕಸ್ ರೈಟ್ ನಾವು. ಮತ್ತು ಎಂಪ್ಲಾಯೀಸ್ ವೈಸ್ ಆಲ್ಸೋ ನಾವು ತುಂಬ ಆ್ಯಡ್ ಮಾಡಿದ್ದೇವೆ ಓವರ್ ಲಾಸ್ಟ್ 2 years. ಈಗ ನಾವು ಜಸ್ಟ್ ಲೈಕ್ ವಿ ಆರ್ ನಾವು 80+ ಎಂಪ್ಲಾಯೀಸ್. ಸೊ ಹೈರ್ ಮಾಡ್ತಿದ್ದೇವೆ, ಎಕ್ಸ್ಪಾಂಡ್ ಆಗ್ತಿದ್ದೇವೆ. US ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ರೀಸೆಂಟ್ಲಿ, ಕೆಲವು ಕ್ಲೈಂಟ್ಸ್ ವಿನ್ ಆಗಿದ್ದೇವೆ. ಸೊ ಗ್ರೋತ್ ಈಸ್ ಅವರ್ ಫೋಕಸ್ ಈಗ. ಸೊ ಹೋಪ್ಫುಲಿ ವಿ ವಿಲ್ ಗ್ರೋ ಬಿಗರ್ ಇನ್ ಟೈಮ್ ಟು ಕಮ್. ಓಕೆ, ಹಾಗಾದ್ರೆ ನಮ್ಮ ಚಿಪ್ಸಿ ಕಂಪನಿಯ ಬಗ್ಗೆ, ಅಂದರೆ ಕಂಪನಿ ಯಾವ ರೀತಿಯ ವೈಶಿಷ್ಟ್ಯತೆಯನ್ನು ಹೊಂದಿದೆ, ಕಂಪನಿಯಲ್ಲಿ ಯಾವ ರೀತಿಯ ಕೆಲಸಗಳು ಆಗ್ತಿದೆ ಅಂತ ಹೇಳೋದಕ್ಕೆ ನಮ್ಮ ವೀಕ್ಷಕರಿಗೆ ಕುತೂಹಲ ಇದೆ. ಎಸ್, ಸೊ ಚಿಪ್ಸಿ ನಾನು ಹೇಳಿದಾಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿ. ನಾವು ಬೇಸಿಕ್ಲಿ ವೆಬ್ಸೈಟ್ಸ್ ಡೆವಲಪ್ ಮಾಡ್ತೇವೆ, ಮೊಬೈಲ್ ಆ್ಯಪ್ಸಲ್ಲಿ ಇದ್ದೇವೆ. ವಿ ಆರ್ ಪಾರ್ಟ್ನರ್ಸ್ ಆಫ್ ಮೈಕ್ರೋಸಾಫ್ಟ್, ಗೂಗಲ್ ಮತ್ತು ಅಮೆಝಾನ್ ಫಾರ್ ಕ್ಲೌಡ್ ಸರ್ವಿಸಸ್, ದಟ್ ಈಸ್ ಫಾರ್ ಎಜ್ಯೂರ್, AWS ಮತ್ತು GCP. ಸೊ ಪಾರ್ಟ್ನರ್ ಆಗಿದ್ದೇವೆ ಅಷ್ಟು ದೊಡ್ಡ ಕಂಪ್ನೀಸ್ ಇದು. ಸೊ ಮತ್ತು ಮೇನ್ಲಿ ಅವರ್ ಫೋಕಸ್ ಇಸ್ ಆ್ಯಪ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಲಾಸ್ಟ್ 13 yearsಲ್ಲಿ ನಮಗೆ ತುಂಬ ಕ್ಲೈಂಟ್ಸ್ ಸಿಕ್ಕಿದ್ದಾರೆ. ಆ್ಯಸ್ ಐ ಟೋಲ್ಡ್, ಇಂಟರ್ನ್ಯಾಷನಲಿ ನಮಗೆ ಜಪಾನಲ್ಲಿ ಕ್ಲೈಂಟ್ಸ್ ಇದ್ದಾರೆ, UAEಯಲ್ಲಿ ಇದ್ದಾರೆ, US ನಾವು ಸ್ಟಾರ್ಟ್ ಮಾಡಿದ್ದೇವೆ ಈಗ ಆಪ್ರೇಷನ್ಸ್. ಸೊ ಅವರ್ ಫೋಕಸ್ ಇಸ್ ನಾಟ್ ಜಸ್ಟ್ ಸರ್ವಿಸಸ್. ಈಗ ಪ್ರಾಡಕ್ಟ್ ವೈಸ್ ನಾವೀಗ ಕೆಲವು ಆ್ಯಪ್ ಡೆವಲಪ್ ಮಾಡಿದ್ದೇವೆ. ಈಗ ರೂಮ್ ರಿಸರ್ವೇಷನ್ ಇರ್ಬೋದು, ಹೋಟೆಲ್ಸ್ ಇದು, ಅದು ಡೆವಲಪ್ ಮಾಡಿದ್ದೇವೆ. ರೆಸ್ಟೋರೆಂಟ್ ಇದು ಎಂಡ್ ಟು ಎಂಡ್ ಆರ್ಡರ್ ಸಿಸ್ಟಮ್ ಆ್ಯಪ್ ಡೆವಲಪ್ ಮಾಡಿದ್ದೇವೆ. ಮತ್ತು ವೆಹಿಕಲ್ ರೆಂಟಲ್ ಮ್ಯಾನೇಜ್ಮೆಂಟ್ ಇದು ಆ್ಯಪ್ ಡೆವಲಪ್ ಮಾಡಿದ್ದೇವೆ. ಸೊ ವಿ ಹ್ಯಾವ್ ಅ ಗುಡ್ ಸೆಟ್ ಆಫ್ ಡೆವಲಪರ್ಸ್ who are highly focused, ಮತ್ತೆ they are like exceptionally good with their work. So we are lucky to have such a good team. So we are focused on growth, and as I mentioned, we will grow leaps and bounds in days to come. ಓಕೆ, ಅಂದರೆ ಈ ಚಿಕ್ಕದಾಗಿ ಪ್ರಾರಂಭವಾದ ಒಂದು ಕಂಪನಿ, ಅದು ಕೂಡ ಉಡುಪಿಯ ಒಂದು ಸಮಾಜದಲ್ಲಿ ಪ್ರಾರಂಭವಾದ ಒಂದು ಕಂಪನಿ ಈಗ 80ರಷ್ಟು ಎಂಪ್ಲಾಯೀಸ್ಗಳನ್ನು ಹೊತ್ತುಕೊಂಡು ಅದು ಯಶಸ್ಸಿನ ಸಾಧನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದೆ. ಅದಕ್ಕೆ ಮಹಾ ನಿರ್ದೇಶಕಿಯಾಗಿ ನೀವಿದ್ದೀರಿ. ಹೀಗಿರುವಾಗ ನಿಮಗೆ ಒಂದು ಯಾವ ರೀತಿಯ ಒಂದು ರೋಮಾಂಚನವಾಗ್ತದೆ? ಯಾಕೆಂದರೆ ನೀವು MNC ಕಂಪನಿಯಲ್ಲಿ ಇರಬೇಕಾದ್ರೆ ನಿಮಗೊಂದು ಗೋಲ್ ಇತ್ತು ನಿಜ, ಆದರೆ CEO ಆಗ್ತೀರಿ ಅಂತ ಹೇಳುವ ಒಂದು ಆಸೆ ಇತ್ತಾ ನಿಮಗೆ? ಡೆಫಿನೆಟ್ಲಿ ಇತ್ತು. ನಾನು ಹೇಳಿದಾಗೆ ನನಗೆ ಸೀನಿಯರ್ ಲೆವೆಲ್ ರೋಲಿಗೆ ನಾನು ಏಮ್ ಮಾಡ್ತಿದ್ದೆ ಮುಂಚಿನಿಂದಲೂ ಸಹ. ಸೊ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ನಾನು ಆಫರ್ ಆಕ್ಸೆಪ್ಟ್ ಮಾಡಿದ್ದೇನೆ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇತ್ತು ಮತ್ತು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಐ ವಾಸ್ ಕಾನ್ಫಿಡೆಂಟ್ ಇನಫ್ ಈ ರೋಲ್ ನಾನು ಒಳ್ಳೆ ಮಾಡಿ ಮಾಡ್ತೇನಂತ. ಸೊ ಅದು ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ. ಸೊ ಲಕ್ಕಿಲಿ ನನಗೆ ಅದು ಸಿಕ್ಕಿತ್ತು, ಈ ಆಪರ್ಚುನಿಟಿ ನನ್ನ ಊರಿನಲ್ಲೇ ಸಿಕ್ಕಿದೆ. ಸೊ ಅದು ನನಗೆ ಇನ್ನೂ ಖುಷಿ ಆಗ್ತಾ ಉಂಟು. ಮತ್ತು ಇಷ್ಟು ಜನರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ತಿದ್ದೇವೆ ಲೋಕಲಿ, ವಿಚ್ ಇಸ್ ಆಲ್ಸೋ ಮ್ಯಾಟರ್ ಆಫ್ ಪ್ರೈಡ್ ನಮಗೆ. ಸೊ ಐ ಆಮ್ ಡೂಯಿಂಗ್ ವೆಲ್, ಆ್ಯಂಡ್ ಹೋಪ್ಫುಲಿ ದ ಕಂಪನಿ ಶುಡ್ ಆಲ್ಸೋ ಡೂ ವೆಲ್ ಅಂಡರ್ ಮೈ ಮ್ಯಾನೇಜ್ಮೆಂಟ್ ಈಸ್ ಮೈ ಏಮ್ ಆ್ಯಂಡ್ ಫೋಕಸ್. ಓಕೆ, ಖಂಡಿತವಾಗಿ ಒಂದು ಸಮಾಜದ ಮಕ್ಕಳಿಗೆ, ಸಮಾಜದ ಯುವ ಉತ್ಸಾಹಗಳಿಗೆ ನೀವು ಕೊಡ್ತಾ ಇರುವ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ತುಂಬ ಸಹಕಾರಿಯಾಗ್ತದೆ. ಹಾಗಿರುವಾಗ ಕಂಪನಿಯ ಬಗ್ಗೆ ನೀವೀಗ ಹೇಳಿದ್ರಿ, ಕಂಪನಿ ಇನ್ನೂ ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು ಹೇಳುವ ಒಂದು ಆಸೆ ನಿಮಗಿದೆ ಅಂತ ಹೇಳ್ತೀರಾ? MNC ಇಸ್ ದ ಗೋಲ್. ಸೊ ಇನ್ನೂ ಬ್ರಾಂಚಸ್ ಓಪನ್ ಮಾಡಬೇಕು, ಇಂಟರ್ನ್ಯಾಷನಲಿ ನಾವು ಎಕ್ಸ್ಪೋಜರ್ ಇರಬೇಕು, ನಮ್ಮ ಎಂಪ್ಲಾಯೀಸ್ ಇಂಟರ್ನ್ಯಾಷನಲಿ ಹೋಗುವಂತೆ ಆಗಬೇಕು. ಉಡುಪಿ ಅವರಿಗೆ ನಾವು ಅದು ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು. ನನ್ನ ಹಾಗೆ ಉಡುಪಿ ಅವರು ಬೇರೆ ಕಂಟ್ರೀಸಿಗೆ ಹೋಗಿ ಅಲ್ಲಿಯ ಜನರು ಹೇಗಿದ್ದಾರೆ, ಅಲ್ಲಿಯ ಪ್ರೊಫೆಷನಲಿಸಮ್ ಏನಂತ ಕಲೀಲಿಕ್ಕೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಬೇಕು. ಅದು ನನ್ನ ಗೋಲ್. ಸೊ MNC ಈಸ್ ಅವರ್ ಫೋಕಸ್. MNC ಆಗಬೇಕು, ನಮ್ಮ ಸಣ್ಣ ಕಂಪನಿ ಗ್ರೋ ಆಗಿ ಒಂದು MNC ಆಗಬೇಕು. ಮತ್ತು ಚಿಪ್ಸಿ ಎಲ್ಲರಿಗೆ ಗೊತ್ತಾಗಬೇಕು ಇಡೀ ಇಂಡಿಯಾದಲ್ಲಿ. ಸೊ ಈಗ ಕರ್ನಾಟಕದಲ್ಲಿ ಗೊತ್ತಿರ್ಬೋದು, ಉಡುಪಿಯಲ್ಲಿ ಗೊತ್ತಿರ್ತದೆ ಜನರಿಗೆ, ಆದರೆ ಇಂಟರ್ನ್ಯಾಷನಲಿ ಒಳ್ಳೇದಾದರೆ ಸೊ ಅದು ನಮ್ಮ ಕಸ್ಟಮರ್ಸೇ ಹೇಳಬೇಕು. ನಾವೀಗ ಒಳ್ಳೆ ಸರ್ವಿಸ್ ಕೊಟ್ಟರೆ ಬೈ ವರ್ಡ್ ಆಫ್ ಮೌತ್ ಕಸ್ಟಮರ್ಸೇ ನಮಗೆ ಅಪ್ರಿಷಿಯೇಟ್ ಮಾಡಿ ನಾವು ಜಾಸ್ತಿ ಕಸ್ಟಮರ್ಸ್ ಆ್ಯಡ್ ಮಾಡ್ಬೋದು. ಮತ್ತು ಹಾಗೆ ನಮ್ಮದು ಹೆಸರು ಸ್ಪ್ರೆಡ್ ಆಗ್ತದೆ ಇಡೀ ವರ್ಲ್ಡಿಗೆ. ಅದೇ ನಮ್ಮ ಗೋಲ್ ಈಗ. ಓಕೆ, ನೀವೀಗ ಹೇಳಿದ್ರಿ ನಿಮ್ಮ ಎಂಪ್ಲಾಯೀಸಿಂದ ನಿಮಗೆ ಎಂಪ್ಲಾಯೀಸಲ್ಲಿ ಕೂಡ ಡೆವಲಪ್ಮೆಂಟನ್ನು ನೋಡುವ ಒಂದು ಆಸೆ ಇದೆ ಅಂತ. ಹಾಗಾದರೆ ನಿಮ್ಮ ಟೀಮ್ ವರ್ಕ್, ನಿಮ್ಮ ಈ ಒಂದು ಟೀಮ್ ವರ್ಕಿಂದನೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದು ಖಂಡಿತವಾಗಿ. ಹಾಗಿರುವಾಗ ನಿಮ್ಮ ಟೀಮ್ ವರ್ಕ್ ಬಗ್ಗೆ ನೀವು ನಮ್ಮ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಟೀಮ್ ವರ್ಕ್ ಅಂದರೆ ನಾವು ಎಂಪ್ಲಾಯೀಸಿಗೆ ನಮ್ಮ ಫ್ಯಾಮಿಲಿ ಹಾಗೆ ಟ್ರೀಟ್ ಮಾಡ್ತೇವೆ. ಸೊ ವಿ ಆಲ್ವೇಸ್ ಎನ್ಶೋರ್ ದೇ ಆರ್ ಹ್ಯಾಪಿ ಥ್ರೂ ಔಟ್. ಸೊ ಎಲ್ಲ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಸ್ಟಮ್ ಎಲ್ಲ ಹಾಕಿದ್ದೇವೆ. ಈಗ 6 monthsಲ್ಲಿ ಅವರಿಗೆ ಇಂಕ್ರಿಮೆಂಟ್ ಆಗ್ತದೆ, ಬೋನಸ್ ಸಿಗ್ತದೆ.
ಸೊ ಅದು ಇನ್ ಪ್ಲೇಸ್ ಆಗಿದೆ. ಸೊ ದೇ ಆರ್ ಆಲ್ವೇಸ್ ವಿ ಎನ್ಶೋರ್ ದಟ್ ದೇ ಆರ್ ಹ್ಯಾಪಿ. ಒಂದು ಹ್ಯಾಪಿನೆಸ್ ಮಾನಿಟ್ರಿಂಗ್ ಇರ್ತದೆ ಟೈಮ್ ಟು ಟೈಮ್. ನಾವು ಕೇಳ್ತೇವೆ ಕ್ವಶನ್ ಅನಾನಿಮಸ್ಲಿ, ನೀವು ಹೇಗೆ ಈ ಕಂಪನಿ ಹೇಗೆ ನಡೀತಾ ಉಂಟು, ನಿಮ್ಮ ಒಪಿನಿಯನ್ ಹೇಳಿ. ಸೊ ಆಗ ಫೀಡ್ಬ್ಯಾಕ್ ಸಿಗ್ತದೆ. ಸೊ ನಾವು ಅದು ಫೀಡ್ಬ್ಯಾಕ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ತೇವೆ ಸೊ ದಟ್ ದೇ ಆರ್ ಹ್ಯಾಪಿ, ಬಿಕಾಸ್ ಎಂಪ್ಲಾಯೀಸ್ ಆರ್ ದ ಅಸೆಟ್ಸ್ ಆಫ್ ದ ಕಂಪನಿ ಅಲ್ಲ at the end of the day. So our focus is ensuring employee happiness, and also at the end employees happy idre customers ige service ಒಳ್ಳೇದು ಬರ್ತದಲ್ಲ. ಸೊ customers will be happy at the end of the day. So that is our focus. ಕಸ್ಟಮರ್ಸ್ ಕೂಡ ತುಂಬಾ ಖುಷಿಯಿಂದ ನಿಮ್ಮನ್ನ ಸ್ವೀಕಾರ ಮಾಡಬೇಕಾದ್ರೆ, ಅಂದ್ರೆ ಯಾವುದೇ ಒಂದು ಫೀಲ್ಡ್ ಇರಲಿ, ಯಾವುದೇ ಒಂದು ಕ್ಷೇತ್ರ ಇರಲಿ, ಅದರಲ್ಲಿ ನಾವು ಜನರನ್ನ ರೀಚ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಗ್ಯಾರಂಟಿ. ಹಾಗಿರುವಾಗ ನಿಮ್ಮ ಕಂಪನಿ ಈಗ ಒಂದು ಜನರನ್ನ ಯಾವ ರೀತಿಯಲ್ಲಿ ರೀಚ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಇನ್, ಈಗ ನಿಮ್ಗೆ ಗೊತ್ತಿರ್ಬೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆದಷ್ಟು ನಮ್ಮ ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಿದ್ದೇವೆ. ಸೊ ಥ್ರೂ ದಿಸ್ ನಮಗೆ ಕಸ್ಟಮರ್ಸ್ ಈಗ ರೆಕಗ್ನೈಸ್ ಮಾಡ್ತಿದ್ದಾರೆ, ಜನರು ರೆಕಗ್ನೈಸ್ ಮಾಡ್ತಿದ್ದಾರೆ. ನಂದು ಒಂದೇ ಗೋಲ್, ಈಗ ಎಲ್ಲಿ ಯಾವ ಕಾರ್ನರ್ ಅಲ್ಲಿ ಇಂಡಿಯಾದಲ್ಲಿ ಯಾರಿಗಾದ್ರೂ ವೆಬ್ಸೈಟ್ ಬೇಕಿದ್ರೆ ಅವರ ತಲೆಗೆ ಫಸ್ಟ್ ಚಿಪ್ಸಿದು ಹೆಸರು ಬರಬೇಕು. ದಟ್ ಇಸ್ ಟ್ರೂ ಅಚೀವ್ಮೆಂಟ್ ನಮ್ಮ ಕಂಪನಿದು. ಸೊ ದಟ್ ಈಸ್ ಅವರ್ ಫೋಕಸ್. ನನ್ನ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಟೀಮಿಗೆ ನಾನು ಅದೇ ಹೇಳೋದು, ನೀವು ಜಸ್ಟ್ ಪ್ರಮೋಟ್ ಮಾಡಿ, ಕಾಲ್ ಮಾಡಿ, ಜನರಿಗೆ ನಮ್ಮ ಕಂಪನಿ ಬಗ್ಗೆ ಹೇಳಿ. ಅಂದ್ರೆ ಯಾವಾಗಾದ್ರೂ ಅವರಿಗೆ ವೆಬ್ಸೈಟ್ ಬೇಕಿರ್ಬೋದು, ಮೊಬೈಲ್ ಆ್ಯಪ್ ಬೇಕಿರ್ಬೋದು, ಆಗ ಅವರು ನಮಗೆ ಡೈರೆಕ್ಟ್ ಕಾಲ್ ಮಾಡಬೇಕು. ದಟ್ ಈಸ್ ಟ್ರೂ ಅಚೀವ್ಮೆಂಟ್ ನನಗೆ. ಸೊ ಮಾರ್ಕೆಟಿಂಗ್ ಈಸ್ ಗೋಯಿಂಗ್ ಆನ್ ರಿಯಲಿ ವೆಲ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಒನ್ ಸಚ್ ಫೀಲ್ಡ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬ ಪ್ರಮೋಟ್ ಮಾಡ್ತಿದ್ದೇವೆ ಚಿಪ್ಸಿಗೆ. ಸೊ ನಮ್ಮ ಇವೆಂಟ್ಸ್ ಬಗ್ಗೆ ಇರ್ಬೋದು, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು. ಸೊ ವಿ ಹ್ಯಾವ್ ಅ ಟೀಮ್, ಫುಲ್ ಫ್ಲೆಜ್ ಟೀಮ್ ಡಿಜಿಟಲ್ ಮಾರ್ಕೆಟಿಂಗ್ ಇದು. ಸೊ ಅವರು ದೇ ಆರ್ ಟೇಕಿಂಗ್ ಕೇರ್ ಆಫ್ ಅವರ್ ಬ್ರ್ಯಾಂಡ್ ಪ್ರಮೋಷನ್, ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಹೋಪ್ಫುಲ್ ದಟ್ ಇಟ್ ವಿಲ್ ರೀಚ್ ಮೋರ್ ಆ್ಯಂಡ್ ಮೋರ್ ಪೀಪಲ್. ಒಂದು ಪ್ರಶ್ನೆಯನ್ನು ನಿಮಗೆ ಖಂಡಿತವಾಗಿ ನಾನು ಕೇಳಲೇಬೇಕು. ಮಹಿಳಾ ಉದ್ಯಮಿಯಾಗಿ ಒಂದು ಎಂಟರ್ಪ್ರೆನ್ಯೂರ್ ಆಗಿ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ನಾವು ಒಂದು ಚಾಲೆಂಜಸನ್ನು ನೋಡಬೇಕಾಗ್ತದೆ. ನಮಗೆ ಬಹಳಷ್ಟು ಚಾಲೆಂಜಸ್ಗಳು ಎದುರಾಗ್ತದೆ. ಅಂಥದ್ರಲ್ಲಿ ನಿಮಗೆ ಮನೆಯಿಂದ ತುಂಬ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ದೀರಾ ನೀವು. ಹಾಗಿದ್ರೆ ಈ ಒಂದು ಸೊಸೈಟಿಯಲ್ಲಿ, ಈ ಒಂದು ಸಮಾಜದಲ್ಲಿ ನಿಮ್ಗೆ ಯಾವ ರೀತಿಯ ಚಾಲೆಂಜಸನ್ನು ಎದುರಿಸಬೇಕಾಯಿತು ಈ ರೀತಿಯ ಒಂದು ಹಂತಕ್ಕೆ ನೀವು ಬೆಳಿಬೇಕಾದ್ರೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಾರ್ಮಲ್ ಚಾಲೆಂಜ್ ಮಹಿಳಾ ಉದ್ಯೋಗಿಗೆ ದಿಸ್ ವರ್ಕ್ ಲೈಫ್ ಬ್ಯಾಲೆನ್ಸ್. ನೀವು ಹೇಳಿದ ಹಾಗೆ ವರ್ಕ್ ಮ್ಯಾನೇಜ್ ಮಾಡಬೇಕು, ಮನೆಸು ಮ್ಯಾನೇಜ್ ಮಾಡಬೇಕು. ಅದು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ಎವ್ರಿ ಫ್ಯಾಮಿಲಿಗೆ ಇರ್ತದೆ. ವಾಪಸ್ ಮನೆಗೆ ಟೈಮಲ್ಲಿ ಬರಬೇಕು, ಮನೆದು ಕೆಲಸ ಸಹ ನೋಡ್ಕೊಳ್ಬೇಕು. ವರ್ಕ್ ಈಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಆದರೆ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನು ಮಾಡ್ಬೋದು, ಅಚೀವ್ ಮಾಡ್ಬೋದು ಅದು ವರ್ಕ್ ಲೈಫ್ ಬ್ಯಾಲೆನ್ಸ್. ನಮ್ಮ ಕಂಪನಿಯಲ್ಲಿ ನಾನು ಒಂದು ಸ್ಟ್ರಿಕ್ಟ್ ಟೈಮಿಂಗ್ಸ್ ಇಟ್ಟಿದ್ದೇನೆ. ನಿಮಗೆ ಕೆಲಸ ಮುಗಿದ್ರೆ ನೀವು ಮನೆಗೆ ಹೋಗಿ, ನೀವು ನಿಲ್ಲೋದು ಬೇಡ. ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಜಡ್ಜ್ ಯು ಆನ್ ದ ಬೇಸಿಸ್ ಆಫ್ ನೀವು ಎಷ್ಟು ಕೆಲಸ ಮಾಡಿದ್ದೀರಿ ಅದು ಬೇಸಿಸಲ್ಲಿ ನಿಮಗೆ ಜಡ್ಜ್ ಮಾಡೋದಿಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಜಡ್ಜ್ ಮಾಡೋದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಕ್ವಾಲಿಟಿ ವೈಸ್. ನಿಮ್ಮ ಕೆಲಸ ಮುಗ್ದಿದ್ರೆ ನೀವು ಹೋಗ್ಬೋದು. ಸೊ ಗೋ ಹೋಮ್. ಅಂದರೆ ಫ್ಯಾಮಿಲಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನಾಟ್ ಜಸ್ಟ್ ವರ್ಕ್. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಒಂದು ಮೇಜರ್ ಚಾಲೆಂಜ್ ಎಲ್ಲ ಮಹಿಳಾ ಉದ್ಯೋಗಿಗೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದು ಬ್ಯಾಲೆನ್ಸ್ ಮಾಡಿದರೆ, ಮತ್ತು ನಾವು ಸಹ ಸಪೋರ್ಟ್ ಮಾಡಿದರೆ ಆಸ್ ಎಂಪ್ಲಾಯರ್ಸ್, ಆಸ್ ಸೀನಿಯರ್ ಮ್ಯಾನೇಜ್ಮೆಂಟ್, ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್, ನಾಟ್ ಜಸ್ಟ್ ಫಾರ್ ವಿಮೆನ್ ಎಂಪ್ಲಾಯೀಸ್. ಅವರ ಫ್ಯಾಮಿಲಿ ಸಹ ಹ್ಯಾಪಿ ಇರ್ತಾರೆ ಅವರೊಟ್ಟಿಗೆ. ಸೊ ದಟ್ ಈಸ್ ಅವರ್ ಗೋಲ್. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಒನ್ ಮೇಜರ್ ಚಾಲೆಂಜ್, ಆ್ಯಂಡ್ ವಿ ಆರ್ ಲುಕಿಂಗ್ ಎಟ್ ದ್ಯಾಟ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಬಿಟ್ಟು ಮತ್ತೆ ಯಾವ ರೀತಿ ಒಂದು ಚಾಲೆಂಜಸ್ ಅನ್ನು ಫೇಸ್ ಮಾಡಬೇಕಾಗಿತ್ತಾ ನಿಮ್ಮ ಕಂಪನಿಗೆ ನೀವು ಈ ಒಂದು ಲೆವೆಲ್ಗೆ ಬರಬೇಕಾದ್ರೆ? ಅದು ಇರ್ತದೆ, ಎಲ್ರಿಗೂ ಇರ್ತದೆ. ಅದು ಫೀಮೇಲ್ ಮೇಲಿಗೆಲ್ಲ ಇರ್ತದೆ. ಬೇಸಿಕ್ಲಿ ಇಟ್ಸ್ ವರ್ಕ್. ಅಂದರೆ ನೀವು ಎಷ್ಟು ಒಳ್ಳೆ ನೀವು ಕಲಿತೀರಿ ಒಂದು ಕೆಲಸದಲ್ಲಿ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಿ. ಎಫರ್ಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಇಸ್ ದೆರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಹೇಳ್ತಾರಲ್ಲ. ಸೊ ಹಾರ್ಡ್ ವರ್ಕ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಒಳ್ಳೆ ಮಾಡಿ ಲರ್ನ್ ಮಾಡ್ತೀರಿ, ಡೆಲಿವರ್ ಮಾಡ್ತೀರಿ ನಿಮ್ಮ ಕೆಲಸ, ಅದರ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಜಡ್ಜ್ ಆಗ್ತದೆ. ಸೊ ಅದು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಈಕ್ವಲಿ ಇರ್ತದೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಸೊ ಆದ್ರೆ ಸಹ ಫೀಮೇಲಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೌದು ಕೆಲಸ ಮಾಡಬೇಕಾಗ್ತದೆ. ಯಾಕೆಂದ್ರೆ ಪ್ರೂವ್ ಮಾಡ್ಲಿಕ್ಕೆ ಇರ್ತದೆ. ಬೇಸಿಕ್ ಎಸಂಪ್ಷನ್ ಇರ್ತದೆ, ಇವರು ಮನೆಗೆ ಓಡ್ತಾರೆ, ಕೆಲಸ ಮುಗಿಸಿದಿಲ್ಲ ಟೈಮಿಲ್ಲಿ ಮನೆಗೆ ಓಡ್ತಾರೆ ಅಂತ. ಅದು ಪರ್ಸೆಪ್ಷನ್ ಇರ್ತದೆ, ಅದು ಚೇಂಜ್ ಮಾಡಬೇಕು. ಸೊ ನಾವು ಎಷ್ಟು ಒಳ್ಳೆ ಮಾಡಿ ಕೆಲಸ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಪರ್ಫಾರ್ಮೆನ್ಸ್. ಸೊ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಮಾತ್ರ ಹಾಕೋದಲ್ಲ, ಮಾರ್ಕೆಟ್ ಸಹ ಮಾಡ್ಬೋದು. ಈಗ ಒಂದು ಕೆಲಸ ಮುಗಿಸಿದ ಮೇಲೆ ನಾವು ಹೇಳಬೇಕು, ಓಕೆ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ವರ್ಕ್. ಕಮ್ಯುನಿಕೇಶನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಕೆಲಸ ಮುಗಿಸಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾರು ನಮಗೆ ರೆಕಗ್ನೈಸ್ ಮಾಡೋದಿಲ್ಲ. ಸೊ ವಿ ಶುಡ್ ಗೋ ಹೆಡ್ ಆ್ಯಂಡ್ ಮಾರ್ಕೆಟ್ ಅವರ್ ಸೆಲ್ಫ್. ನಾವು ಮುಗಿಸಿದ್ದೇವೆ, ನಮ್ಮ ಸೀನಿಯರ್ಸಿಗಿರ್ಬೋದು, ಎಂಪ್ಲಾಯೀಸ್, ನಮ್ಮ ಕೊಲೀಗ್ಸಿಗಿರ್ಬೋದು ಹೇಳಬೇಕು ನಾವು ಎಷ್ಟು ಕಂಪ್ಲೀಟ್ ಆಗಿದೆ, ಇದು ವರ್ಕ್ ಇತ್ತು ನಮ್ಮದು. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಬಿಫೋರ್ ಡೆಡ್ ಲೈನ್, ಹೋಗ್ಬೋದಾ ಮನೆಗೆ ಅಂತ ಕೇಳಿ ಹೋಗ್ಬೋದು. ಸೊ ಆವಾಗ ಅದು ಪರ್ಸೆಪ್ಷನ್ ಚೇಂಜ್ ಆಗ್ತದೆ. ಇಲ್ಲದಿದ್ದರೆ ನಾರ್ಮಲ್ ಟೆಂಡೆನ್ಸಿ ಎಲ್ಲರೂ ಅದೇ ಹೇಳೋದು, ಇವರು ಹುಡುಗಿಯರೆಲ್ಲ ಮನೆಗೆ ಓಡ್ತಾರೆ ಬೇಗ ಅಂತ, ಕೆಲಸ ಮಾಡೋದಿಲ್ಲ ಅಂತ. ಅದು ಪರ್ಸೆಪ್ಷನ್ ಇರ್ತದೆ, ಅದು ಚೇಂಜ್ ಆಗಬೇಕು ಕಾರ್ಪೊರೇಟ್ ವರ್ಲ್ಡಲ್ಲಿ. ಅದು ನಾನು ಟ್ರೈ ಮಾಡ್ತಿದ್ದೇನೆ ಆದಷ್ಟು. ಮತ್ತು
ಸಪೋರ್ಟ್ ಇರಬೇಕು ಸೀನಿಯರ್ ಮ್ಯಾನೇಜ್ಮೆಂಟ್ ಇಂದ. ಸೊ ನಾವು ಅದು ಆದಷ್ಟು ಮಾಡ್ತಿದ್ದೇವೆ ನಮ್ಮ ಎಂಪ್ಲಾಯೀಸಿಗೆ. ಮತ್ತು ಭೇದ ಭಾವ ಮಾಡೋದಿಲ್ಲ ನಾವು ಜಾಸ್ತಿ ಫೀಮೇಲ್ ಮೇಲ್ ಅಂತ ಈಕ್ವಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಇಲ್ಲದಿದ್ದರೆ ಮೇಲ್ ಕೊಲೀಗ್ಸಿಗೆ ಸಿಟ್ಟು ಬರ್ಬೋದು ನಾವು ಫೀಮೇಲ್ ಓರಿಯೆಂಟೆಡ್ ತುಂಬ ಆಗ್ತಿದ್ದೇವೆ ಅಂತ. ಸೊ ಬೋತ್ ಆರ್ ವೆನ್ ವಿ ಟ್ರೀಟ್ ಎವ್ರಿಬಡಿ ಈಕ್ವಲಿ ಅಲ್ಲ, ಅದು ಫೀಲಿಂಗ್ ಆಫ್ ಇಕ್ವಿಟಿ ಬರ್ತದೆ ಆ್ಯಂಡ್ ದೇ ವಿಲ್ ಪರ್ಫಾರ್ಮ್ ವೆಲ್. ಅಂದರೆ ಸಮಯ ಪ್ರಜ್ಞೆ ಇರಬೇಕು, ಪ್ರಯತ್ನ ಇರಬೇಕು, ಹಾಗೆ ನಮ್ಮ ಒಂದು ಮನಸ್ಥಿತಿ ಕೂಡ ಹಾಗೆ ಇರಬೇಕು. ಒಂದು ಇಕ್ವಾಲಿಟಿ ಅಂತ ಹೇಳೋದಕ್ಕೆ ಜಾಸ್ತಿ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಈ ಒಂದು ಎಲ್ಲ ಕೆಲಸಗಳ ಮಧ್ಯೆ ನಿಮಗೆ ಏನಾದರೂ ಹಾಬೀಸ್ ಅಂತ ಇದೆಯಾ? ನಿಮಗೆ ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಕ್ಷೇತ್ರದಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಏನಾದರೂ ಇದೆಯಾ? ಹೌದು, ನಾನು ಟೈಮ್ ಸಿಕ್ಕಿದಾಗ ಐ ಡೂ ಡ್ರಾಯಿಂಗ್, ಸೊ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತೇನೆ, ಟ್ರಾವೆಲ್ ಮಾಡ್ತೇನೆ. ಐ ಲವ್ ಟ್ರಾವೆಲಿಂಗ್. ಅಂದರೆ ನನಗೆ ಟ್ರಾವೆಲಿಂಗ್ ಅಂದರೆ ಒಂದು ನಾವು ಕಲಿಬೋದು ಟ್ರಾವೆಲ್ ಮಾಡಿದಾಗ. ಪ್ಲೇಸ್ ಬಗ್ಗೆ ಹಿಸ್ಟ್ರಿ ಇರ್ಬೋದು, ಟೆಂಪಲ್ಸ್ ಇದು ಏನೋ ಬ್ಯಾಕ್ಗ್ರೌಂಡ್ ಇರ್ಬೋದು, ಅದು ಐ ಲವ್ ಡೂಯಿಂಗ್ ಆಲ್ ದ್ಯಾಟ್. ಸೊ ನಾನು ತುಂಬ ಟ್ರಾವೆಲ್ ಮಾಡ್ತೇನೆ ಆಪರ್ಚುನಿಟಿ ಸಿಕ್ಕಿದಾಗ. ಸೊ ಐ ಲವ್ ಟ್ರಾವೆಲಿಂಗ್. ಮತ್ತು ಆಫ್ಕೋರ್ಸ್ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಸಹ ಇದ್ದೇನೆ ಸ್ವಲ್ಪ. ಸೊ ನಮ್ಮ ಕಂಪನೀಸಲ್ಲಿ ಯಾವಾಗಲೂ ಏನಾದರೂ ಸೋಷಿಯಲ್ ಇವೆಂಟ್ ಇದ್ದರೆ, ಸೋಷಿಯಲ್ ಆಕ್ಟಿವಿಟೀಸ್, ಫನ್ ಆಕ್ಟಿವಿಟೀಸ್ ಇದ್ದರೆ ಐ ಆಮ್ ಆಲ್ವೇಸ್ ಫಾರ್ವರ್ಡ್ ಟು ಕಂಡಕ್ಟ್ ದ್ಯಾಟ್. ಸೊ ಅಕ್ರಾಸ್ ಆಲ್ MNCs ನಾನು ಅದರಲ್ಲಿದ್ದೆ ಸೋಷಿಯಲ್ ಕ್ಲಬ್ಬಲ್ಲಿ. ಸೊ ಐ ವಾಸ್ ಆಲ್ವೇಸ್ ಆಕ್ಟಿವ್ ಟುವರ್ಡ್ಸ್ ಕಂಡಕ್ಟಿಂಗ್ ಫನ್ ಆಕ್ಟಿವಿಟೀಸ್. ಸೊ ದ್ಯಾಟ್ ಈಸ್ ಆಲ್ಸೋ ಮೈ ಹಾಬಿ. ಸೊ ಎಷ್ಟು ಟೈಮ್ ಸಿಕ್ಕಿದಾಗ ಇದೆಲ್ಲ ಮಾಡ್ತೀನಿ. ಬಹಳಷ್ಟು ಉತ್ಸಾಹಿ ಒಂದು ಯುವ ಉದ್ಯಮಿ ಅಂತಲೇ ನಾವು ನಿಮ್ಮನ್ನು ಹೇಳ್ಬೋದು. ಹಾಗಿರುವಾಗ ಈಗ ಪ್ರತಿಯೊಂದು ಕಂಪನಿಗಳು ಸ್ಟಾರ್ಟಪ್, ಈಗ ನೀವು ಹೇಳಿದರೆ ಚಿಪ್ಸಿ ಕಂಪನಿ 11 ವರ್ಷದಿಂದ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದೆ ಈ ಸೊಸೈಟಿಯಲ್ಲಿ ಅಂತ. ಹಾಗಿರುವ ಪ್ರತಿಯೊಂದು ಸ್ಟಾರ್ಟಪ್ ಕಂಪನೀಸ್ಗಳಿಗೂ ಕೆಲವೊಂದು ಚಾಲೆಂಜಸ್ ಇರ್ತದೆ. ಸೊ ಈಗ ಉಡುಪಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಮೊದಲಿಗೆ ಕಂಪೇರ್ ಮಾಡಿದರೆ ಬಹಳಷ್ಟು ಒಂದು ಕಂಪನೀಸ್ಗಳು ಬರ್ತಾವೆ, ಚಿಕ್ಕ ಪುಟ್ಟ ಕಂಪನೀಸ್ಗಳು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾವೆ. ಹೀಗೆ ಸ್ಟಾರ್ಟಪ್ ಕಂಪನೀಸ್ಗೆ ಯಾವ ರೀತಿಯ ಒಂದು ಉತ್ತೇಜನ ಸಿಗ್ಬೋದು, ಅಥವಾ ಈಗ ಇನ್ನು ಮುಂದೆ ಮಾಡುವ ಯುವಕರಿಗೆ ನೀವು ಯಾವ ರೀತಿಯ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸ್ಟಾರ್ಟಪ್ ಐಡಿಯಾಸ್ ಪರ್ಫೆಕ್ಟ್ ಇರಬೇಕು, ವಿಷನ್ ಕ್ಲಿಯರ್ ಇರಬೇಕು. ಒಂದು ಸ್ಟಾರ್ಟಪ್ ಮಾಡುವಾಗ ಎಷ್ಟು ಜನ ಎಂಪ್ಲಾಯೀಸ್ಗೆ ನಾವು ಹೈರ್ ಮಾಡಬೇಕು, ನಮ್ಮ ಬಿಸ್ನೆಸ್ ಎಷ್ಟು ಗ್ರೋ ಆಗಬೇಕು, ಅದು ವಿಷನ್ ಕ್ಲಿಯರ್ ಇದ್ದರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ಬಿಸ್ನೆಸ್ ಅಂದರೆ ಸುಲಭದ ವಿಷಯ ಅಲ್ಲ, 24/7 ಡೆಡಿಕೇಶನ್ ಇರಬೇಕು ಒಂದು ಬಿಸ್ನೆಸ್ ಆಂಟ್ರಪ್ರಿನರಿಗೆ. ಸೊ ಅದು ಡೆಡಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ. ಮತ್ತು ನೀವು ಹೇಳಿದಾಗ ತುಂಬ ಸಾಫ್ಟ್ವೇರ್ ಕಂಪ್ನೀಸ್ ಈಗ ಬರ್ತಾ ಉಂಟು ಉಡುಪಿ ಮ್ಯಾಂಗ್ಳೂರಲ್ಲಿ. ಸೊ ಕಾಂಪಿಟೇಷನ್ ನಮ್ದು ಇನ್ಕ್ರೀಸ್ ಆಗ್ತಾ ಉಂಟು. ಈಗ ನಾವು ಮಾಡುವ ಒಂದು ವೆಬ್ಸೈಟಿಗೆ ಪ್ರೈಸಿಂಗ್ ಅವರು ಕಡಿಮೆ ಕೊಡ್ಬೋದು. ಸೊ ಕಸ್ಟಮರ್ಸ್ ಮೈಟ್ ಆಪ್ಟ್ ಫಾರ್ ದೆಮ್ ರಾದರ್ ದನ್ ಅಸ್. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಉಂಟು. ಸೊ ಪ್ರೈಸಿಂಗ್ ಕೆಳಗೆ ಬರ್ಬೋದು ನಮ್ಮದು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಚಾಲೆಂಜ್. ಸೊ ನಾವು ಪ್ರೈಸಿಂಗ್ ಕರೆಕ್ಟ್ ಇರಬೇಕು. ಮತ್ತು ಕ್ವಾಲಿಟಿ ಆಫ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ಮುಂಚೆ ಕಸ್ಟಮರ್ಸ್ ಹ್ಯಾಪಿ ಇದ್ದರೆ ಅವರು ವಾಪಸ್ ನಮಗೆ ಬರ್ತಾರೆ, ಮತ್ತು ವರ್ಡ್ ಆಫ್ ಮೌತ್ ನಮಗೆ ರೆಫರ್ ಮಾಡ್ತಾರೆ ಬೇರೆ ಕಸ್ಟಮರ್ಸಿಗೆ. ಸೊ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಕೀ ಇಂಡಿಕೇಟರ್ ನಾವು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಂತ. ಸೊ ಕಸ್ಟಮರ್ಸಿಗೆ ನಾವು ಒಳ್ಳೆ ಸರ್ವಿಸ್ ಕೊಟ್ಟರೆ ಡೆಫಿನೆಟ್ಲಿ ವಿ ವಿಲ್ ಗ್ರೋ. ದ್ಯಾಟ್ಸ್ ಮೈ ಫೀಲಿಂಗ್. ಓಕೆ. ಹಾಗೆ ಒಬ್ಬ ಮಹಿಳಾ ಉದ್ಯಮಿಯಾಗಿ, ಯುವ ಉತ್ಸಾಹಿಯಾಗಿ ಮಹಿಳೆಯರಿಗೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಅವರು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ನಿಮ್ಮ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಗೋಲ್ ಇರಬೇಕು ಲೈಫಲ್ಲಿ. ಸೊ ಅದು ಅಚೀವ್ ಮಾಡ್ತಾ ಹೋಗಬೇಕು. ಮತ್ತು ಏನು ಚಾಲೆಂಜಸ್ ಇದ್ದರೆ ಧೈರ್ಯದಲ್ಲಿ ಅದು ಫೇಸ್ ಮಾಡಿ ಮುಂದುವರಿಸಬೇಕು. ಸೊ ನಾವು ಎಣಿಸ್ಬಾರ್ದು ನಾವು ಮಹಿಳೆಯರು ನಾವು ಏನಾದರೂ ನಮ್ಮದ್ರಲ್ಲಿ ವೀಕ್ನೆಸ್ ಇರ್ತದೆ ಅಂತ, ಅದು ಎಣಿಸ್ಬಾರ್ದು. ವಿ ಆರ್ ಈಕ್ವಲ್ ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು. ಆಗ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ಮೇನ್ ಥಿಂಗ್ ಇಸ್ ಗುರಿ ಇರಬೇಕು. ಗುರಿ ಇದ್ದರೆ ಡೆಫಿನೆಟ್ಲಿ ಏನು ಅಚೀವ್ ಮಾಡ್ಬೋದು. ಮತ್ತು ಅಷ್ಟೇ ಎಫರ್ಟ್ಸ್ ಹಾಕಬೇಕು. ಗುರಿ ಇದ್ದರೆ ಸಾಕಾಗೋದಿಲ್ಲ. ಟುವರ್ಡ್ಸ್ ದಟ್ ಗುರಿ ನಾವು ಎಫರ್ಟ್ಸ್ ಹಾಕ್ತಾ ಹೋಗಬೇಕು, ಪ್ರಯತ್ನ ಮಾಡ್ತಾ ಹೋಗಬೇಕು. ಆವಾಗ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅಂದರೆ ಡೆಫಿನೆಟ್ಲಿ ಫೀಮೇಲಿಗೆ ಅದು ಎಕ್ಸ್ಟ್ರಾ ಉಂಟಂತೆ. ಅಂದರೆ ದೇ ಆರ್ ಸೂಪರ್ ಪವರ್ಸ್ ಹೇಳ್ತಾರಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಬೋದು. ಅದು ಆಟೋಮ್ಯಾಟಿಕ್ಲಿ ಅವರದ್ರ ಅಂದರೆ ಲೇಡೀಸಲ್ಲಿ ಉಂಟದು ಮ್ಯಾನೇಜಿಂಗ್ ಪವರ್ಸ್ ಉಂಟು. ಸೊ ಮಲ್ಟಿ ಟಾಸ್ಕಿಂಗ್ ಕ್ವಾಲಿಟೀಸ್ ಉಂಟು. ಸೊ ಅದು ಫಾಲೋ ಮಾಡಿದರೆ ಡೆಫಿನೆಟ್ಲಿ ದೇ ಕ್ಯಾನ್ ಬಿ ಅಚೀವರ್. ಎನಿ ಒನ್ ಕ್ಯಾನ್ ಬಿ ಅಚೀವರ್. ವಿದ್ಯೆಯಿಂದ ವಿನಯ, ವಿನಯದಿಂದ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವ ಒಂದು ಮಾತಿದೆ. ಅಂಥದ್ರಲ್ಲಿ ವಿದ್ಯೆಯಿಂದನೇ ಚಿನ್ನದ ಬೇಟೆಯನ್ನು ಮಾಡಿಕೊಂಡು ಬಂದು ಈಗ ನಮ್ಮ ಉಡುಪಿಯ ಜನರಿಗೆ ಸುವರ್ಣಾವಕಾಶವನ್ನು ನೀವೊಂದು ಒದಗಿಸ್ತಾ ಇದ್ದೀರಾ. ಹಾಗೆ ಯುವ ಉತ್ಸಾಹಿಗಳಿಗೆ ಚಿಲುಮೆಯಾಗಿ, ಮಹಿಳಾ ಸಾಧಕಿಯಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದುದರಲ್ಲಿ ಉತ್ತಮ ನಿದರ್ಶನ ನೀವು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಕಂಪನಿಯ ಬಗ್ಗೆ ಹೇಳಿದ್ದೀರಾ. ಹಾಗೆ ಕಂಪನಿಯ ಒಂದು ಕನಸುಗಳನ್ನು ನಮ್ಮೊಟ್ಟಿಗೆ ಬಿಚ್ಚಿಟ್ಟಿದ್ದೀರಾ. ಎಲ್ಲ ಕನಸುಗಳನ್ನು ನೀವು ಈಡೇರಿಸಿಕೊಂಡು ಸಾಧನೆಯ ದಾಪುಗಳನ್ನು ಹಾಕಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಮುಖಾಂತರ ನಿಮಗೆ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ.
ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಜೆನ್ನೆಕ್ಸ್ಟ್ ಪರಿವರ್ತನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.